ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿತ್ಯ. ಇವತ್ತು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಫಸ್ಟು ಒಂದು ಪ್ಯಾನಿಗೆ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಅದು ಹಾಕಿದ್ಮೇಲೆ ಅದು ಕಾಯಬೇಕು. ಅದು ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ 2 ಸ್ಪೂನು ಕಡಲೆಬೇಳೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ. ಕಡಲೆಬೇಳೆ ಸಿಹಿಯುತ್ತೆ ಅಂತ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಆಗಬೇಕು ಮೆಣಸಿನ್ಕಾಯಿ. ಸ್ವಲ್ಪ ಒಂದು 2 ನಿಮಿಷ ಅಷ್ಟೇ. ಹಂಗೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಏನೊಂದು ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ. ಜಾಸ್ತಿ ಮೆತ್ತಗಾಗೋದೇನು ಬೇಡ, ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಹಾಕಿದ್ಮೇಲೆ ಬೀಟ್ರೋಟ್ ಹಾಕ್ಕೊಳ್ಳಿ. ಬೀಟ್ರೋಟ್ ಹಾಕಿ ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಈ ಟೈಮಲ್ಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟು 2 ನಿಮಿಷ ಆದಮೇಲೆ ಮತ್ತೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬಿಟ್ಟು ತೆಗೀರಿ. ರೆಡಿ ಆಯಿತು ಬೀಟ್ರೋಟ್ ಪಲ್ಯ. ಓಕೆ, ಬಾಯ್, ಥ್ಯಾಂಕ್ಸ್.